ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನು ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟಲ್ ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ. ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನು ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟಲ್ ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ. ಅಲ್ಲೇನು ಚಿನ್ನದ ತಗಡ ಹಾಸ್ತಾರೋ ಬೋರ್ಡ್ಗೆ ಅಥವಾ ಈ ರಾಮನಿಗೆ ಅವಮಾನ ರಾಮ ರಾಮನಗರನ ಅದೇನು ಚೇಂಜ್ ಮಾಡ್ತಾರೆ, ರಾಮನಗರ ಇವರಾಕಿ ಹಾಸನ ಬಂದರು, ಇಲ್ಲೇ ಬಂದು ರಾಜಕಾರಣ ಹಾಸನ ಮಾಡ್ಬೋದಾಯ್ತು. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಇವ್ರ ಹೆಸರು ಬಂದು ಎಚ್.ಡಿ. ಕುಮಾರಸ್ವಾಮಿ ಅವ್ರ ತಂದೆ ಹೆಸರನ್ನ ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿಗೆ ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಜಿಲ್ಲೆಯವರು ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಮಡ್ರಾಸ್ನ ಚೆನ್ನೈ ಅಂತ ವಾಪಸ್ತಿಗ ಬೇರೆ ಬೇರೆ ಅನೇಕ ಹಳ್ಳಿಗಳು ಇದು ನಮ್ಮ ಊರುಗಳೆಲ್ಲ ಅವರವರ ಮೊದಲಿಂದ ಇತಿಹಾಸಗಳು ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಮೊದಲಿಂದನೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ರಿ. ಸರ್ ಅವರ ಆರೋಪ ಏನು ಸರ್, ರಿಯಲ್ ಎಸ್ಟೇಟ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದೀವಿ. ಹೌದಪ್ಪ, ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕಬೇಕು, ಉದ್ಯೋಗ ಸಿಗಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಅದು ನಮ್ಮ ಆಸೆ. ಹೌದಪ್ಪ, ನಾವು ನ್ಯಾಷನಲ್ ಆಗಿ ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಕೊಟ್ಟಿದ್ದೀನಿ. ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವ? ರಾಜಾರಾಷ್ಟ್ರರಿಗೆ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಮಾಹಿತಿಯನ್ನು ನೀವು ಕೊಟ್ರಿ ಅಂತ ಹೇಳಿ ಸರ್, ಕುಮಾರಸ್ವಾಮಿ ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನು ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟಲ್ ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ.